me, forever on fire. ವಿಧಾನ ಪರಿಷತ್ನ ಬಗ್ಗೆ ಗೌರವ ಕಡಿಮೆ ಆಗಿಬಿಟ್ಟಿದೆ. ಅದೊಂದು ನಿರಾಶ್ರಿತರ ಕೇಂದ್ರ ರೀತಿಯಾಗಿದೆ. ಯಾರ್ಯಾರೋ ರಾಜಕೀಯ ಪುಡಾರಿಗಳು ಇಲ್ಲಿಗೆ ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರನ್ನು ತಂದು ಪರಿಷತ್ಗೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಸಭಾಪತಿ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರ ತೂಕವನ್ನು ಅದು ಕಳ್ಕೊಳ್ತಾ ಇದೆ ಅಂತ. ಪರಿಷತ್ ಅಂದರೆ ಏನು ಅಂತ ಹೇಳಿದ್ರೆ, ಸಪೋಸ್ ಜನಗಳಿಂದ ಆಯ್ಕೆಯಾಗಿರ್ತಾರಲ್ಲ ಶಾಸಕರು, ವಿಧಾನಸಭೆಯಲ್ಲಿ ಬೇಕೋ ಬೇಡವೋ, ಲಾಲಸೆಗೋ ಪ್ರಲೋಭನೆಗೋ, ಆಸೆಗೋ, ಆಮಿಷಗಳಿಗೋ, ಹಣಕ್ಕೋ, ಪಟ್ಟದ ಆಸೆಗಳಿಗೋ ಕೆಲವೊಂದು ಫೈಲ್ಗಳಿಗೆ ಅವರು ಸೈನ್ ಹಾಕಿ ಎಸ್ ಅಂತ ಕಳಿಸ್ಬಿಡ್ತಾರೆ ಅಂತ ಅಂದ್ಕೊಂಡಾಗ, ಪರಿಷತ್ನಲ್ಲಿರ್ತಕ್ಕಂಥವ್ರು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು, ಶಿಕ್ಷಣ ಕ್ಷೇತ್ರದಿಂದ ಬಂದಂಥವರು, ಸಾಮಾಜಿಕ ಕ್ಷೇತ್ರದಿಂದ ಸಾಧನೆ ಮಾಡಿದಂಥವರು, ಪ್ರಶಸ್ತಿ ಪುರಸ್ಕೃತರು, ವಿಜ್ಞಾನ ವಲಯದಿಂದ ಬಂದಂಥವರು, ಕ್ರೀಡಾ ವಲಯದಿಂದ ಬಂದಂಥವರು, ಪದವೀಧರ ಕ್ಷೇತ್ರದಿಂದ ಬಂದಂಥವರು, ಇಂಥವರೆಲ್ಲರೂ ಕೂಡ ಅಂದರೆ ತಿಳ್ಕೊಂಡಿರ್ತಕ್ಕಂಥವ್ರು ಇರ್ತಾರಲ್ಲ, ಇವರೇನು ಮಾಡಬೇಕು, ಅಂತಹ ಫೈಲ್ಗಳಿಗೆ ಬಿಸಿ ಮುಟ್ಟಿಸ್ಬೇಕು. ಅಂತಹ ಫೈಲ್ಗಳು ಪರಿಷತ್ತಲ್ಲಿ ಪಾಸಾಗಲಿಕ್ಕೆ ಬಿಡಬಾರ್ದು. ಅಂಥ ಮಸೂದೆಗಳು ಈ ಪರಿಷತ್ತಲ್ಲಿ ಪಾಸಾಗಲಿಕ್ಕೆ ಬಿಡಬಾರ್ದು. ಪಾಸಾಗಿ ಬಿಟ್ಟುಬಿಟ್ರೆ ಅದು ಸಮಾಜಕ್ಕೆ ಅದು ಹಾನಿಕರ ಅಂತ. ಇಲ್ಯಾರೋ ಜನಪ್ರತಿನಿಧಿಗಳು ಮಾಡಿಬಿಟ್ಟಿರ್ತಾರೆ, MLAಗಳು ಮಾಡಿಬಿಟ್ಟಿರ್ತಾರೆ, MLCಗಳ ಕೆಲಸ ಮಾಡಬಾರ್ದು ಅಂತ. ಸಮಾಜದಲ್ಲಿ ಒಂದು ಚಿಂತಕರ ಚಾವಡಿ ಅದು. ಸಮಾಜದ ಆಗು ಹೋಗು, ಬೇಕು ಬೇಡಗಳು, ಒಳಿತು ಕೆಡುಕು ಎಲ್ಲವನ್ನೂ ಕೂಡ ಅವರು ಯೋಚನೆ ಮಾಡಿ ಆಲೋಚನೆ ಮಾಡಿ ಇವರು ಕಳಿಸಿಕೊಟ್ಟಂಥ ಮಸೂದೆಗಳು ಸರಿಯಾಗಿದೆಯಾ ಇಲ್ವ ಅಂತ ಪರಾಮರ್ಶಿಸಿ ಅದನ್ನು ರಿಜೆಕ್ಟ್ ಮಾಡಬೇಕು ಇವರು. ಅಷ್ಟರ ಮಟ್ಟಿಗಾಗ ಸಮಾಜ ಆರೋಗ್ಯಯುತವಾಗಿರುತ್ತೆ. ಇಲ್ಲದೇ ಇದ್ದರೆ MLAಗಳಿಗೆ ಏನೇನೋ ಆಸೆಗಳಿರ್ತಾವಪ್ಪ, ಅದೆಲ್ಲ ಇವ್ರು ಮಾಡಿಬಿಟ್ರೆ ಗತಿ ಏನು ಸಮಾಜದ್ದು ಅಂತೇನೆ ಒಂದು MLC ವ್ಯವಸ್ಥೆ ಮಾಡಿರೋದು, ಅಥವಾ ಮೇಲ್ಮನೆ ಅಂತ ಒಂದು ವ್ಯವಸ್ಥೆ ಮಾಡಿರೋದು. ಅದೇ ಹದಗೆಟ್ಬಿಟ್ರೆ ಮೇಲ್ಮನೆಗೆ ಬರೋರು ಯಾರ್ಯಾರೀಗ? ಬಸವರಾಜ ಹೊರಟ್ಟಿಯವ್ರು ಹೇಳ್ತಿರೋದು, ಯಾವ್ಯಾವುದೋ ಪುಡಾರಿಗಳು, ಹಿಂಬಾಲಕರು, ಬಾಲಂಗೋಚಿಗಳು, MLA ಟಿಕೆಟ್ ಸಿಕ್ಕಲಿಲ್ಲ, ಇನ್ನೆಲ್ಲೋ ಟಿಕೆಟ್ ಸಿಕ್ಕಲಿಲ್ಲ, ಯಾವುದೋ ನಿಗಮ ಮಂಡಳಿ ಸಿಕ್ಕಲಿಲ್ಲ, ಅಲ್ಲಿ ಸಿಕ್ಕಲಿಲ್ಲ, ಇಲ್ಲಿ ಸಿಕ್ಕಲಿಲ್ಲ, ಅವನು ಹೋರಾಡಿದ್ದ, ಫೈಟ್ ಮಾಡಿದ್ದ, ಕೇಸ್ ಹಾಕ್ಸ್ಕೊಂಡಿದ್ದ, ಬಾ ನಿನ್ನ MLC ಮಾಡ್ತೀನಿ ಮಾಡಿಬಿಡೋದು. ಇಲ್ವಾ, ಯಾರೋ ಒಬ್ಬ ಬೇರೆ ಪಕ್ಷದ ಕರ್ಕೊಂಬಂದುಬಿಡೋದು. ನೋಡು, ಈ ಎಲೆಕ್ಷನ್ ನಿಂತ್ಕೋ ನೀನು, ಅಕಸ್ಮಾತ್ ನೀನು ಗೆದ್ದರೆ ಮಂತ್ರಿ, ಸೋಲ್ತೀಯಾ MLC ಮಾಡಿಬಿಟ್ಟು ನಾನು ನಿನ್ನ ಮಂತ್ರಿ ಮಾಡಿಬಿಡ್ತೀನಿ. ಈ ಥರ ನಿರಾಶ್ರಿತರ ಆಶ್ರಯ ತಾಣಗಳಾಗ್ತಾ ಇದೆ. ಕೆಲವು ನಾಯಕರ ಬಾಲಂಗೋಚಿಗಳು, ಅವರ ಪಟಾಲಂನಲ್ಲಿರ್ತಕ್ಕಂಥವರು, ವಂದಿಮಾಗದರು, ಇಂಥವ್ರನ್ನ ಕರ್ಕೊಂಡು ಬಂದು ಪರಿಷತ್ತಲ್ಲಿ ತುಂಬ್ತಾ ಇದ್ದಾರೆ. ಹಾಗಾಗಿ ಪರಿಷತ್ನ ಮರ್ಯಾದೆ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಗೌರವ ಕಡಿಮೆ ಆಗ್ತಾ ಇದೆ. ನಿರಾಶ್ರಿತರ ಕೇಂದ್ರದ ರೀತಿ ಇದಾಗಬಾರ್ದು ಅಂಥೇಳಿ ಬಸವರಾಜ ಹೊರಟ್ಟಿಯವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾರು ಯಾವಾಗ ಹೇಳ್ತಾರೆ, ಏನು ಮಾಡ್ತಾರೆ, ಇದು ವಿಧಾನ ಪರಿಷತ್ ಅಂದ್ರೆ ಇದು ಹೆಂಗಂದ್ರೆ ಮುನ್ಸಿಪಾಲ್ಟಿ ಆದಂಗಾಗಿರ್ತಿ. ನನಗಂತೂ ಸಾಕಷ್ಟು ನೋವಾಗಿದೆ ಇದ್ರ ಬಗ್ಗೆ. ಇವತ್ತು ಬರ್ತಾ ಇದ್ರ ಗಣತಿ ಗೌರವ ಕಡಿಮೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗತೈತಿ, ಶುರು ಆಗೈತಿ. ಈಗ ಇದೇನಂದ್ರೆ ಚಿಂತಕರ ಚಾವಡಿ, ಹಿರಿಯರ ಮನೆ. ಇಲ್ಲೇ ಯಾರು ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ, ಯಾರು ಭಾಳ ಜ್ಞಾನವನ್ನು ಹೊಂದಿರ್ತಾರೆ, ಅಂಥವ್ರು ಚುನಾವಣೆಯಲ್ಲಿ ನಿಂತು ಆರಿಸಿ ಬರೋಕ್ಕಾಗೋಲ್ಲ ಅಂತೇಳಿ ನಾಮನಿರ್ದೇಶನ ಮಾಡುವಂಥ ಪದ್ಧತಿ ಇದೆ. ಹೆಂಗೆ ಸಂಗೀತದಲ್ಲಿ, ಆಮೇಲೆ ಶಿಕ್ಷಣದಲ್ಲಿಗೆ ಹಿಂದೆ ಗಂಗೂಬಾಯಿ ಅಣ್ಗಳಿದ್ದರು, ಮಲ್ಲಿಕಾರ್ಜುನ ಮನ್ಸೂರ್ ಇದ್ದರು, ಖಾದ್ರಿ ಶಾಮಣ್ಣ ಪತ್ರಕರ್ತರಾಗಿದ್ದರು, ಬೇರೆ ಹಿಂಗೆಲ್ಲ ನರಸಿಂಹಯ್ಯ ಶಿಕ್ಷಣ. ಈಗ ಅವರೆಲ್ಲ ಹೋಗ್ಯಾರ. ಯಾರು ನಮ್ಮ ರಾಜಕೀಯ ಪುಡಾರಿಗಳಿಂದ ಅಡ್ಡಾಡ್ತಿರ್ತಾರೆ, ಅವ್ರು ಯಾರು ಇರ್ತಾರೇನೋ ತಂದು ನಮ್ಮ ಅದಕ್ಕೆ ಹಾಕ್ತಾರೆ. ಇದೊಂದು ಏನಾಗೈತೆ ಅಂದ್ರೆ, ಈ ಏನಂತಾರೆ ಅದಕ್ಕೆ ಬಿಟ್ಟು ಬರ್ತಾರಲ್ಲ, ಇಲ್ಲಿ ಏನು ಆಶ್ರಯ ಕೊಡ್ತಾರಲ್ಲ, ಈ ಮನೆ ಆದಂಗೆ ಆಗೈತೆ ಇದು.